ಅವರಿಗೆ. ಪೌಲನ ಎಫೆಸದಲ್ಲಿ ಸುಮಾರು 3 ವರ್ಷ ಇದ್ದು ಸುವಾರ್ತೆಯನ್ನು ಪ್ರಕಟಿಸಿ ಅದ್ಭುತ ಕಾರ್ಯಗಳನ್ನು ನಡೆಸಿದ್ದು ಡೆಮೇತ್ರಿಯನೆಂಬ ಅಕ್ಕಸಾಲಿಗನಿಂದ ಗಲಭೆ ಉಂಟಾದದ್ದು. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಇದ್ದರಿಂದ ಜನರು ಅವನ ಮೈಮೇಲಿಂದ ಕೈವಸ್ತ್ರಗಳನ್ನು ಉಡಿವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ದೆವ್ವ ಬಿಡಿಸುವವರೆನಿಸಿಕೊಂಡು ದೇಶ ಸಂಚಾರಿಗಳಾದ ಯೆಹೂದ್ಯರು ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಮಹಾಯಾಜಕ ಸ್ಕೆವನೆಂಬ ಒಬ್ಬ ಯೆಹೂದ್ಯನು 7 ಮಂದಿ ಮಕ್ಕಳ ಹಾಗೆ ಮಾಡುತ್ತಿದ್ದರು. ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ, ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀವಾದರೆ ಯಾರು ಎಂದು ಹೇಳಿತು. ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲತ್ಕರಿಸಿದ್ದರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು. ಈ ಸಂಗಾತಿಯು ಯೋಸೇಫನು ವಾಸವಾಗಿದ್ದ ಎಲ್ಲ ಯೆಹೂದ್ಯರಿಗೂ ಗ್ರೀಕರಿಗೂ ತಿಳಿದು ಬಂದಾಗ ಅವರೆಲ್ಲರಿಗೆ ಭಯ ಇತ್ತು ಮತ್ತು ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು. ಆತನನ್ನು ನಂಬಿದವರಲ್ಲಿ ಅನೇಕರು ಬಂದು ತಮ್ಮ ಕೃತ್ಯಗಳನ್ನು ಒಪ್ಪಿಕೊಂಡು ತಿಳಿಸಿದರು. ಇದಲ್ಲದೆ ಮಾಟಮಂತ್ರಗಳನ್ನು ನಡೆಸಿದವರಲ್ಲಿ ಅನೇಕರು ತಮ್ಮ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟು ಬಿಟ್ಟರು. ಇವುಗಳ ಕ್ರಯವನ್ನು ಲೆಕ್ಕ ಮಾಡಿ 50,000 ಬೆಳ್ಳಿ ನಾಣ್ಯ ಆಯಿತೆಂದು ತಿಳಿದುಕೊಂಡರು. ಈ ರೀತಿಯಾಗಿ ಕರ್ತನ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು ಎಂಬುದು. ದೇವರು ಈ ವಾಕ್ಯವನ್ನು ರೂತಳು ಪುಸ್ತಕ 2ನೇ ಅಧ್ಯಾಯ 10-12 ರೂತಳು ಬೋಜನ ಹೊಲದಲ್ಲಿ ಅಕ್ಕಲಾಗಿದ್ದು, ರೂತಳು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಪರದೇಶಿಯಾದ ನನ್ನನ್ನು ಇಷ್ಟು ಕಟಾಕ್ಷವೇಕೆ? ನನ್ನದು ಭೋಜನವನ್ನು ನಿನ್ನ ಗಂಡನ ಸತ್ತ ಮೇಲೆ ನೀನು ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೂ ಅರಿಯದ ಜನರ ಬಳಿಗೆ ಬಂದಿರುವೆಂಬುದನ್ನು ನನಗೆ ಚೆನ್ನಾಗಿ ಗೊತ್ತಾಗಿದೆ. ನೀನು ಮಾಡಿದ ಈ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವತ್ತನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿದೆಯೋ ಆ ಇಸ್ರಾಯೇಲ್ಯರ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು ಎಂಬುದು. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ